ಹರಿ ಓಂ. ಬೆಳಗಿನ ಶುಭೋದಯಗಳು ಆತ್ಮೀಯರೇ. ಇಂದಿನ ಪ್ರಾಣಾಯಾಮದಲ್ಲಿ ಕೂಲಿಂಗ್ ಪ್ರಾಣಾಯಾಮ ಅಂದರೆ ಶೀತಲಿ ಪ್ರಾಣಾಯಾಮದ ಬಗ್ಗೆ ನಾವು ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋಣ. ಇದರಲ್ಲಿ ಶೀತಲಿ, ಚಿತ್ಕಾರಿ ಮತ್ತು ಸದಂತ ಅಂತ 3 ರೀತಿಯ ಕೂಲಿಂಗ್ ಪ್ರಾಣಾಯಾಮಗಳಿದೆ. ಇವುಗಳು ನಾವು ಮಾಡೋದ್ರಿಂದ ನಮ್ಮ ದೇಹ ಪೂರ್ಣವಾಗಿ ತಂಪಾಗ್ತದೆ. ಇದನ್ನು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಮಾಡಬೇಕಾಗ್ತದೆ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಇದನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಮೊದಲನೇದಾಗಿ ನಾವು ಶೀತಲಿ ಪ್ರಾಣಾಯಾಮದ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋಣ. ನಾವು ಮೊದಲೇ ಹೇಳಿದ ಹಾಗೆ ನಾವು ಕುಳಿತುಕೊಳ್ಳುವಂಥ ರೀತಿ, ನಮ್ಮ ಸೊಂಟ, ಬೆನ್ನು, ಕತ್ತು ನೇರ ಇರಬೇಕು. ಎದೆಯನ್ನು ವಿಶಾಲಗೊಳಿಸಿರಬೇಕು. ಉಸಿರಾಟ ಕ್ರಿಯೆ ಸರಾಗ ಇರಬೇಕು. ಮನಸ್ಸಿನಲ್ಲಿ ಯಾವುದೇ ಆಲೋಚನೆ, ಒತ್ತಡ, ಸೆಳೆತ ಇರಬಾರ್ದು. ಮುಖದಲ್ಲಿ ಮಂದಹಾಸ ಇರಬೇಕು. ತುಟಿಗಳ ಮೇಲೆ ಕಿರುನಗೆ. ಇದನ್ನು ನಾವು ಗಮನ ಇರಬೇಕು. ಮತ್ತು ಯಾವಾಗಲೂ ಕೂಡ ನಾವು ಇದನ್ನು ಇಷ್ಟಪಟ್ಟು ಮಾಡಬೇಕೇ ಹೊರತು ಕಷ್ಟಪಟ್ಟು ಮಾಡಲಿಕ್ಕೆ ಹೋಗಬಾರ್ದು. ಈಗ ಶೀತಲಿ ಪ್ರಾಣಾಯಾಮವನ್ನು ನಾವು ಮಾಡುವಂತಹ ಸಮಯದಲ್ಲಿ ನಮ್ಮ ನಾಲಿಗೆಯನ್ನು ಪೂರ್ಣವಾಗಿ ಮುಂದೆ ಚಾಚಿ ಅದನ್ನು ಕೊಳವೆಯ ಆಕಾರದಲ್ಲಿ ನಾವು ಮಡಿಸಬೇಕಾಗ್ತದೆ. ಮತ್ತು ಆ ಕೊಳವೆಯ ಆಕಾರದ ನಾಲಿಗೆ ಮೂಲಕ ಉಸಿರನ್ನು ತೆಗೆದುಕೊಂಡು ಮೂಗಿನ ಮೂಲಕ ನಿಧಾನಕ್ಕೆ ಉಸಿರನ್ನು ಹೊರ ಹಾಕಬೇಕಾಗ್ತದೆ. ಆ ಸಮಯದಲ್ಲಿ ನಾವು ಗಮನಿಸ್ಬೋದು ಯಾವ ರೀತಿಯ ಒಂದು ತಂಪಿನ ಅನುಭವ ನಮಗೆ ಆಗ್ತದೆ ಅಂತ ಹೇಳಿಬಿಟ್ಟು. ಹೆಚ್ಚು ಬಾಯಾರಿಕೆ ಆದಂಥ ಸಮಯದಲ್ಲಿ ಇದರಿಂದಲೂ ಕೂಡ ನಾವು ದಾಹವನ್ನು ಹೆಂಗಿಸ್ಕೊಳ್ಳುವಂತಹ ಅವಕಾಶಗಳು ಇದರಿಂದ ಇದೆ. ಇದನ್ನು ನೋಡೋಣ. ಪೂರ್ಣವಾಗಿ ನಾಲಿಗೆಯನ್ನು ಹೊರಚಾಚೋಣ. ಈ ರೀತಿಯಾಗಿ ಮಡಿಸಬೇಕು ಕೊಳವೆ ಆಕಾರದಲ್ಲಿ. ಅದರ ಮೂಲಕ ನಾವು ಉಸಿರನ್ನು ತೆಗೆದುಕೋಬೇಕು. ಮತ್ತೆ ನಾಲಿಗೆಯನ್ನು ಒಳ ತೆಗೆದುಕೊಂಡು ತುಟಿಗಳನ್ನು ಮುಚ್ಚಿ ಮೂಗಿನ ಮೂಲಕ ನಿಧಾನಕ್ಕೆ ಉಸಿರನ್ನು ಹೊರ ಹಾಕಬೇಕು. ನೋಡೋಣ. ಮತ್ತೊಮ್ಮೆ. ಹೀಗೆ ನಾವು ಸಮಯಕ್ಕೆ ಅನುಗುಣವಾಗಿ ನಾವು ಎಷ್ಟು ಸಾರಿ ಬೇಕಾದ್ರೂ ಕೂಡ ಇದನ್ನು ಮಾಡಬೇಕಾಗ್ತದೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಅಂದರೆ ನಾಲಿಗೆ ಪೂರ್ಣ ಹೊರ ಚಾಚಿರಬೇಕು. ಅದನ್ನು ಕೊಳವೆಯ ಆಕಾರದಲ್ಲಿ ಮಡಚಿರಬೇಕು. ಅದರ ಮೂಲಕ ಉಸಿರು ತಗೋಬೇಕು ಮತ್ತು ನಿಧಾನಕ್ಕೆ ಉಸಿರನ್ನ ಹೊರ ಹಾಕಬೇಕು. ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉಸಿರನ್ನು ತೆಗೆದುಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋಬೇಕಾಗ್ತದೆ. ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಒಬ್ಬ ವಯಸ್ಕ ವ್ಯಕ್ತಿಗಳಲ್ಲಿ ಸುಮಾರು 6 ಲೀಟರ್ನಷ್ಟು ಏರನ್ನು ಫಿಲ್ ಮಾಡುವಂತಹ ಒಂದು ಕೆಪ್ಯಾಸಿಟಿ ಇದೆ. ಹಾಗಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಉಸಿರನ್ನು ತೆಗೆದುಕೊಳ್ತಾ ಹೋದರೆ ನಮ್ಮ ಲಂಗ್ಸ್ನ ಒಂದು ಕೆಪ್ಯಾಸಿಟಿ ಹೆಚ್ಚಿಗೆ ಆಗ್ತದೆ. ಅವು ಬಲಿಷ್ಠ ಆಗ್ತದೆ. ಅಲ್ಲದೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ದೊರಕ್ತದೆ. ಹಾಗಾಗಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸರಾಗ ಆಗ್ತದೆ. ನಮ್ಮ ದೇಹದ ಎಲ್ಲ ಕ್ರಿಯೆಗಳು ಕೂಡ ಸರಾಗವಾಗಿ ನಡೀಲಿಕ್ಕೆ ಅನುಕೂಲ ಆಗ್ತದೆ. ಇದನ್ನು ನಾವು ಗಮನಿಸ್ಕೊಂಡು ಮಾಡಬೇಕಾಗ್ತದೆ. ಅದರಿಂದ ಇದು ಶೀತಲಿ ಪ್ರಾಣಾಯಾಮ. ನೆಕ್ಸ್ಟ್ ನಾವು ಮುಂದಿನ ವಿಡಿಯೋದಲ್ಲಿ ಚೀತ್ಕಾರಿ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಳೋಣ. ಇಲ್ಲಿಗೆ ಇಂದಿನ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸೋಣ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ.